ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ ಈಗಾಗಲೇ ನಮ್ಮ RCBಯ ತಂಡ IPL 2026ಕ್ಕೆ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದೆ. ಹೌದು ಫ್ರೆಂಡ್ಸ್, RCBಯಲ್ಲಿ 4 ದಿನಗಳ ಮುಂಚೆನೇ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದ್ದು. ಆ ಪ್ರಾಕ್ಟೀಸ್ ಸೆಷನ್ಗೆ ಯಂಗ್ ಆಟಗಾರರ ಜೊತೆಗೆ ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಮತ್ತು ಸುಯೇಶ್ ಶರ್ಮಾ ಅವರು ಕೂಡ ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯಿನ್ ಆಗಿದ್ರು. ಆಮೇಲೆ ಅದರ ನಂತರ ನಿನ್ನೆ ಅಷ್ಟೇ ವೆಂಕಟೇಶ್ ಅಯ್ಯರ್ ಅವರು ಕೂಡ RCBಯ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಜಾಯಿನ್ ಆಗಿದ್ದು ಅವರು ನಮಗೆಲ್ಲೊಂದು ನ್ಯೂ ಲುಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ರು. ಆದರೆ ಫ್ರೆಂಡ್ಸ್, ಅದರ ಬಳಿಕ ಈಗಷ್ಟೇ RCBಯ ಎಲ್ಲ ಅಭಿಮಾನಿಗಳಿಗೆ ಒಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಬಂದಿದೆ. ಹೌದು, ಎಲ್ಲ RCB ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರು ಯಾವಾಗ RCBಯ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಜಾಯಿನ್ ಆಗಬಹುದಂತ ಕುತೂಹಲದಿಂದ ಕಾಯುತ್ತಾ ಇದ್ದರು. ಆದರೆ ಈಗಷ್ಟೇ ಬರುತ್ತಿರೋ ಅಪ್ಡೇಟ್ಸ್ ಪ್ರಕಾರ ವಿರಾಟ್ ಕೊಹ್ಲಿ ಅವರಲ್ಲಿ ಲಂಡನ್ ನಿಂದ ಮುಂಬೈಗೆ ಬಂದಿದ್ದು ನೀವಿಲ್ಲಿ ಕೆಲವು ಫೋಟೋಸ್ ಅನ್ನು ನೋಡಬಹುದು. ಇದು ಅಂತೂ ನಮ್ಮ ಎಲ್ಲ RCB ಅಭಿಮಾನಿಗಳಿಗೆ ತುಂಬಾ ದೊಡ್ಡ ಗುಡ್ ನ್ಯೂಸ್. ಯಾಕೆಂದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಇಂಡಿಯಾಗೆ ಬಂದಿದ್ದು ಇನ್ನು ನಮಗೆ ಕೇವಲ 1 ರಿಂದ 2 ವಾರಗಳಲ್ಲಿ ವಿರಾಟ್ ಕೊಹ್ಲಿ ಅವರು ನಮ್ಮ RCBಯ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾರೆ. ಹೌದು ಫ್ರೆಂಡ್ಸ್, ಹಲವು ದಿನಗಳ ಬಳಿಕ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಇಂಡಿಯಾಗೆ ಬಂದಿರುವುದರಿಂದ ಇನ್ನು ಕೆಲವು ದಿನಗಳ ಕಾಲ ಇವರ ತನ್ನ ಫ್ಯಾಮಿಲಿಯ ಜೊತೆಗೆ ಟೈಮ್ ಅನ್ನು ಸ್ಪೆಂಡ್ ಮಾಡಬಹುದು. ಮತ್ತೆ ಎಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು IPL ಶುರುವಾಗುವ ತನಕ ಯಾವುದೇ ಒಂದು ಇಂಟರ್ನ್ಯಾಷನಲ್ ಅಥವಾ ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನು ಆಡೋದಿಲ್ಲ. ಇದೇ ಒಂದು ರೀಸನ್ ಇಂದಾಗಿ ಇವರು ನಮ್ಮ RCBಯ ಕ್ಯಾಂಪ್ ಅನ್ನು ತುಂಬಾನೇ ಬೇಗ ಜಾಯಿನ್ ಮಾಡೋ ಸಾಧ್ಯತೆ ಇದೆ. ಯಾಕೆಂದ್ರೆ ಅವರು ಕೂಡ ಇಲ್ಲಿ ಟಚ್ ಅಲ್ಲಿ ಬರಬೇಕಾಗಿರುವುದರಿಂದ ಖಂಡಿತವಾಗಿಯೂ ಇನ್ನು ಕೆಲವು ದಿನಗಳಲ್ಲಿ RCBಯ ಜೊತೆಗೆ ಪ್ರಾಕ್ಟೀಸ್ ಅನ್ನು ಮಾಡುತ್ತಾರೆ. ನಿಮಗಿಲ್ಲಿ ವಿರಾಟ್ ಕೊಹ್ಲಿ ಅವರ ಅಪ್ಡೇಟ್ ಅನ್ನು ಕೇಳಿ ಏನಿಸಿತ್ತು? ನಿಮ್ಮ ಪ್ರಕಾರ ಯಾವಾಗ ವಿರಾಟ್ ಕೊಹ್ಲಿ ನಮ್ಮ RCBಯ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಜಾಯಿನ್ ಆಗಬಹುದಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಾಗೆಯೇ ವಿರಾಟ್ ಕೊಹ್ಲಿ ಅವರಲ್ಲಿ 2026 IPLಗೆ ಪ್ರಿಪರೇಷನ್ ಅನ್ನು ಶುರು ಮಾಡಿದ ಕೂಡಲೇ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಅಪ್ಡೇಟ್ ಅನ್ನು ಕೊಡುತ್ತೇನೆ. ಇದೇ ಒಂದು ರೀಸನ್ ಇಂದಾಗಿ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇನೋ, ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.